ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದೀವಿ ಮೈಸೂರಿಗೆ ಬಂದು ಸೀದಾ ಫಸ್ಟ್ ಹೋಗಿದ್ದು ಸ್ಕೂಟಿ ತೊಗೊಂಡ್ವಿ. ಸ್ಕೂಟಿ ರೆಂಟ್ ತೊಗೊಂಡು ನಾವು ಫಸ್ಟು ಚಾಮುಂಡಿ ದೇವಿ ದರ್ಶನ ಮಾಡೋಕ್ಕಂತ ಹೋದ್ವಿ. ನೋಡಿರಿ ಚಾಮುಂಡಿ ಬೆಟ್ಟದ ವ್ಯೂ ಹೆಂಗೈತಿ. ಸೊ ಚಾಮುಂಡಿ ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಹೊರಗಡೆ ನೋಡಿರಿ ಮಹಿಷಾಸುರನ ಸ್ಟ್ಯಾಚು ಕಾಣ್ತು. ನೋಡತ್ತೀರಿ ಯಾವ ಥರ ಐತೆ ಅಂತೇಳಿ ಮಹಿಷಾಸುರನ ಸ್ಟ್ಯಾಚು. ಅಷ್ಟು ಮುಗಿಸ್ಕೊಂಡು ಸೀದಾ ನಾವು ಹೋಗಿದ್ದು ಅರಮನೆ ನೋಡಿರಿ ಯಾವ ಥರ ಅದಾವೆ. ಇವೆಲ್ಲ ಮೈಸೂರು ರಾಜ್ಯ ಇದ್ದಾಗ ಆಗಿನ ಕಾಲದ ಇವೆಲ್ಲವು ಮಟೀರಿಯಲ್ಸ್ ಎಲ್ಲವೂ ಬೆಳ್ಳಿವು ಇದಾವೆ ರೀ, ಸಿಲ್ವರು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಬೆಳ್ಳಿ ಕುರ್ಚಿಗಳು, ಚೇರ್ಸ್ ಎಲ್ಲ ಇದಾವೆ. ಅವಾಗಿನ ರಾಜ ಮಹಾರಾಜರೆಲ್ಲ ಆಳ್ವಿಕೆ ಕಾಲದಲ್ಲಿ ಇದ್ದಿದ್ದೆವು. ಸೊ ನೋಡ್ತಿರ್ಬೋದು ಯಾವ ಥರ ಇದಾವೆ ಅಂತ. ಸೊ ಅದಷ್ಟು ನೋಡಿಂದ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ದ ವರ್ಲ್ಡ್ ಫೇಮಸ್ ಗೋಲ್ಡನ್ ಅಂಬಾರಿ. ನೋಡಿರಿ ಯಾವ ಥರ ಐತಿ. ಇದು ಬಂದುಬಿಟ್ಟು 750 kg ಗೋಲ್ಡ್ ಐತೆ ಫುಲ್ಲು. ಅದಾದ ತಕ್ಷಣ ಅರಮನೆ ಒಳಗೆ ನೋಡಿರಿ ಯಾವ ಥರ ಡಿಸೈನಿಂಗ್ ಐತೆ ಅಂತೇಳಿ, ಯಾವ ಥರ ಮಾಡಿದಾರೆ ನೋಡಿರಿ ಡಿಸೈನಿಂಗೆಲ್ಲ. ಕಂಬಗಳು ನೋಡಿರಿ ಯಾವ ಥರ ಇದಾವೆ ಅಂತೇಳಿ, ಪೇಂಟಿಂಗ್ಸ್ ನೋಡಿರಿ ಯಾವ ಥರ ಐತೆ ಅಂತೇಳಿ. ಸೊ ಇನ್ನೊಂದು ವ್ಯೂ ಐತೆ ನೋಡಿರಿ ಇದು ಯಾವ ಥರ ಐತೆ ಅಂತೇಳಿ. ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿರಿ. ಆವಾಗಿನ ಕಾಲದೊಳಗೆ ಆರ್ಕಿಟೆಕ್ಚರ್ ಯಾವ ಥರ ಐತೆ ನೋಡ್ತಿರ್ಬೋದು ನೀವು. ಸೊ ಅದಾದ ತಕ್ಷಣ ಹೊರಗೆ ಬಂದ ತಕ್ಷಣ ಇದು ಮೈಸೂರದ್ದು ಸೈಡ್ ವ್ಯೂ. ಇದು ಸೈಡ್ ವ್ಯೂ ಒಳಗೆ ಈ ಥರ ಕಾಣುತ್ತೆ. ಸೊ ನಿಮಗೆ ಮೇನ್ ವ್ಯೂ ಒಂದು ತೋರಿಸ್ತೀನಂತ ಆ ಕಡೆಯಿಂದ ತೋರಿಸ್ತೀನಿ. ಸೊ ಇವಾಗ ಆ ಕಡೆ ಹೋಗಿ ತೋರಿಸ್ತೀನಂತ. ನೋಡಿರಿ ಇದು ಮೇನ್ ವ್ಯೂ ಯಾವ ಥರ ಐತೆ ಅಂತೇಳಿ. ಫ್ರಂಟ್ ವ್ಯೂ ಇದು. ನವಗ್ರಹ ಫಿಲ್ಮಲ್ಲೆಲ್ಲ ದರ್ಶನ್ ಕಾರ್ ತೊಗೊಂಡು ಹೋಗ್ಬೇಕಾದ್ರೆ ಕಾಣತ್ತಲ್ಲ ರೋಡಿಂದ, ಅದೇ ಥರ. ಸೊ ಮೈಸೂರು ಪ್ಯಾಲೇಸ್ನ 1897 ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರು. 1912 ಮುಗೀತು. ಸೊ ಮೈಸೂರು ಔಟ್ಸೈಡ್ ವ್ಯೂ ನೋಡ್ರಿ. ಸೊ ಮೈಸೂರು ಪ್ಯಾಲೇಸನ್ನು ಮುಗಿಸ್ಕೊಂಡು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಾದ್ರೆ ಮಳೆ ಬಂತು. ಮಳೆ ಬರತ್ತಿತ್ತು. ಮಳೆ ಒಳಗೆ ಹೋದ್ವಿ. ಸೊ ಹಂಗೆ ತೋರಿಸ್ಕೊಂಡು ಹೋದ್ವಿ. ಯಾವ ಪ್ಲೇಸ್ ಅಂತ ಹೇಳ್ತೀನಿ ನೋಡಿರಿ. ಇಲ್ಲಿ ಡ್ಯಾಮ್ ಕಾಣುತ್ತಲ್ಲ, ಇದೇ ಡ್ಯಾಮು, KRS ಡ್ಯಾಮು, ಕೃಷ್ಣರಾಜ ಸಾಗರ. ಸೊ ಇವಾಗ ಹೋಗೊಂಬರ್ರಿ ಅಲ್ಲಿ ಹೋಗಿ ನಿಮ್ಗೆ ಯಾವ ಥರ. ಸೊ ಡ್ಯಾಮಿಗೆ ಬಂದು ಎಂಟ್ರಿ ಫೀ ತೊಗೊಂಡು ಒಳಗೆ ಬಂದ ತಕ್ಷಣ ನಮಗೆ ಕಂಡಿದ್ವ ನೀರಿನ ಕಾರಂಜಿ. ನೋಡಿರಿ ಯಾವ ಥರ ಅದಾವೆ ಅಂತೇಳಿ. ಎಲ್ಲ ಚೆನ್ನಾಗಿ ಮಾಡತ್ತಾರೆ. ಇದನ್ನು ಮಾಡತ್ತಾರೆ ಚೆನ್ನಾಗಿ. ಅಷ್ಟೊತ್ತಿಗೆ ಡ್ಯಾಮ್ ಬಂತು. ಇವರು ನೀರನ್ನು ಕಾವೇರಿ ಮಾತಾ ಅಂತೇಳಿ ಪೂಜಿಸ್ತಾರೆ. ಅಷ್ಟು ಚೆನ್ನಾಗೈತೆ ಡ್ಯಾಮು. ಇದು ಮಿನಿಮಮ್ 1.5 ಕಿಲೋಮೀಟ್ರ್ ಐತ್ರಿ ಇದು ಡ್ಯಾಮು. ಇದ್ರ ಉದ್ದ ವಿಸ್ತೀರ್ಣ ಬಂದ್ಬಿಟ್ಟು 1.5 ಕಿಲೋಮೀಟ್ರ್ ಐತಿ. ಅಷ್ಟೊಂದಿಗೆ ಇಲ್ಲಿ ನೋಡಿರಿ ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಬ್ಯೂಟಿಫುಲ್ ವ್ಯೂ ಯಾವ ಥರ ಐತೆ ಅಂತೇಳಿ ನೋಡ್ತಿರ್ಬೋದು. ಫುಲ್ ಇದೆಲ್ಲ ಕೃಷ್ಣರಾಜ ಸಾಗರ ಬೃಂದಾವನ ಗಾರ್ಡನ್ ಅಂತಾರೆ ಇದಕ್ಕೆ. ಸೊ ನೋಡ್ತಿರಲ್ಲ ಯಾವ ಥರ ಐತೆ ಅಂತೇಳಿ. ನೆಕ್ಸ್ಟ್ ಮುಂದೆ ಇನ್ನೊಂದು ವ್ಯೂ ಬರುತ್ತೆ, ತೋರಿಸ್ತೀನಿ ನೋಡಿರಿ ಯಾವ ಥರ ಐತೆ ಅಂತೇಳಿ. ಸೊ ನೋಡತ್ತಿರಲ್ಲ ನೋಡಿರಿ ಅಲ್ಲೂ ಮಿಡಲ್ ಯಾವ ಥರ ಕಾರಂಜಿ ಹಾಕ್ಯಾರ ನೀರೊಳಗೆ. ಸೊ ನೀರಲ್ಲೇ ರಿಫ್ಲೆಕ್ಟ್ ಆಗ್ತಿರುತ್ತೆ ಅದು ಪದೇ. ಸೊ ನೆಕ್ಸ್ಟು ಇಲ್ಲಿ ಇದೇ ಬೃಂದಾವನ ಗಾರ್ಡನ್ ಒಳಗೆ ಡೈಲಿ 3 ಟೈಮ್ಸು ಮ್ಯೂಸಿಕಲ್ ವಾಟರ್ ಪ್ರೋಗ್ರಾಮ್ ಇರುತ್ತೆ. ಡೈಲಿ 3 ಟೈಮ್ಸ್ ನಡೆಸ್ತಾರೆ. ಸೊ ನೋಡತ್ತಿರಲ್ಲ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಯಾವ ಥರ ಅಂತೇಳಿ. ಸೊ ಇದಿನ್ನೂ ಬೆಳಕಿದ್ದಾಗೈತಿ. ನಿಮಗೆ ನೈಟ್ ವ್ಯೂ ತೋರಿಸ್ತೀನಿ ಅಂತ ಯಾವ ಥರ ಐತೆ ಅಂತೇಳಿ. ಸಾಂಗ್ ಪ್ಲೇ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. ವಿಸಿಟ್ ಮಾಡಿದಾಗ ಇದನ್ನು ಮಿಸ್ ಮಾಡಬೇಡ್ರಿ. ಸೊ ನೋಡ್ಕೊಂಬರ್ರಿ ಹೋಗಿ ಒಂದು ಸರಿ, ಚೆನ್ನಾಗಿರುತ್ತೆ. ಸಾಕಷ್ಟು ಜನ ಕೂಡಿರ್ತಾರೆ, ಜನ ಇರ್ತಾರೆ. ಸೊ ನಿಮಗೆ ತೋರಿಸ್ತೀನಿ ಬರ್ರಿ ನೈಟ್ ವ್ಯೂ ಯಾವ ರೀತಿ ಲೈಟಿಂಗ್ಸ್ ಇದಾವೆ, ವಾಟರ್ ಫಾಲ್ಸ್ ಯಾವ ಥರ ಬರುತ್ತೆ ಅಂತೇಳಿ ನೋಡ್ತಿರ್ಬೋದು ನೀವು. ವಿಸಿಟ್ ಮಾಡಿರಿ, ಮಿಸ್ ಮಾಡ್ಕೋಬೇಡ್ರಿ. ಪ್ಲೇಸು ಸಖತ್ತಾಗಿದ್ದಾವೆಲ್ಲ. ಸೊ ಇವಾಗ ಸ್ಕೂಟಿ ಒಂದು ರಿಟರ್ನ್ ಕೊಟ್ಟು ಮುಗೀತು, ನಾವು ಇನ್ನು ಹೋಗೋನು. ಸೊ ನೀವು ಯಾವಾಗಾದರೂ ಮೈಸೂರು ವಿಸಿಟ್ ಮಾಡಿದೆ ಅಂದ್ರೆ ಒಂದೇ ದಿನದೊಳಗೆ 3-4 ಪ್ಲೇಸ್ ಕವರ್ ಮಾಡ್ಕೋಬೋದು. ಸೊ ನಾ ತೋರಿಸಿದಲ್ಲಿ ಯಾವ ರೀತಿ ಐತೆ ಅಂತೇಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮರೆಯೋಕೆ ಹೋಗ್ಬೇಡ್ರಿ. ನಮಸ್ಕಾರ.